Hello students, the topic of this session is static members and nesting of methods. As you can view on the screen, here there is a definition of static members. The member belongs to the class as a whole rather than the objects created from the class. This is the definition for static members. The member belongs to the class as a whole rather than the objects created from the class. Such members are called static members. ಮೆಥಡ್ ಡಿಕ್ಲರೇಷನ್ಗಿಂತ ಮುಂಚೆ ಸ್ಟ್ಯಾಟಿಕ್ ಅನ್ನೋ ಕೀವರ್ಡ್ ಯೂಸ್ ಮಾಡಿಕೊಂಡು ಆ ಮೆಥಡ್ ಡಿಕ್ಲರೇಷನ್ ಮಾಡ್ತೀವಿ. ವೇರಿಯೇಬಲ್ ಡಿಕ್ಲರೇಷನ್ ಮಾಡೋಕ್ಕಿಂತ ಮುಂಚೆ ಸ್ಟ್ಯಾಟಿಕ್ ಅನ್ನೋ ಒಂದು ಕೀವರ್ಡ್ ಯೂಸ್ ಮಾಡಿದ್ರೆ ಸ್ಟ್ಯಾಟಿಕ್ ಮೆಂಬರ್ ಆಗುತ್ತೆ. ಮೆಥಡ್ ಡಿಕ್ಲರೇಷನ್ ಜೊತೆ ಯೂಸ್ ಮಾಡಿದ್ರೆ ಸ್ಟ್ಯಾಟಿಕ್ ಮೆಥಡ್ ಆಗುತ್ತೆ. ದಿ ಡೆಫಿನಿಷನ್ ಈಸ್ ದಟ್ for static members, the member belongs to the class as a whole rather than the objects created from the class. In the previous session, we have learnt about classes and objects. How to create objects using the new operator anta nodidivi. Using that created object, which has been created using the new operator, ಡಾಟ್ ಆಪರೇಟರ್ ಯೂಸ್ ಮಾಡಿಕೊಂಡು ಹೇಗೆ ಪಾಸಿಂಗ್ ದಿ ಡೇಟಾ ಟು ದಿ ಅದರ್ ಕ್ಲಾಸ್ ಮೆಥಡ್ಸ್ ಅನ್ನೋದನ್ನು ವಿ ಹ್ಯಾವ್ ಲರ್ನ್ಡ್ ಇನ್ ದಿ ಪ್ರೀವಿಯಸ್ ಸೆಷನ್ಸ್. ಇಲ್ಲಿ ಕ್ಲಾಸ್ ದಿ ಮೆಂಬರ್ ವಿಚ್ ಯು ಹ್ಯಾವ್ ಡಿಕ್ಲೇರ್ಡ್, ಒಂದು ಕ್ಲಾಸಲ್ಲಿ ಡೇಟಾ ಮೆಂಬರ್ಸ್ ಇರುತ್ತೆ, ಮೆಥಡ್ಸ್ ಇರುತ್ತೆ ಅಂತ ನಾವು ನೋಡಿದ್ದೀವಿ. ಮೆಂಬರ್ ಬಿಲಾಂಗ್ಸ್ ಟು ಕ್ಲಾಸ್ ಆಸ್ ಎ ಹೋಲ್ ರಾದರ್ ದೆನ್ ದಿ ಆಬ್ಜೆಕ್ಟ್ಸ್ ಕ್ರಿಯೇಟೆಡ್ ಫ್ರಮ್ ದಿ ಕ್ಲಾಸ್. ಆಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರ್ತಾ ಇತ್ತು. ವಿ ಯೂಸ್ ಟು ಕ್ರಿಯೇಟ್ ಆಬ್ಜೆಕ್ಟ್ಸ್ ವಿತ್ ರೆಸ್ಪೆಕ್ಟ್ ಟು ಕ್ಲಾಸ್ ಆದ್ರೂ ವಿ ವರ್ ಯೂಸಿಂಗ್ ದೀಸ್ ಕ್ರಿಯೇಟೆಡ್ ನ್ಯೂ ಆಬ್ಜೆಕ್ಟ್ along with the data members declared. ಪ್ರೀವಿಯಸ್ ಸೆಷನ್ನಲ್ಲಿ ನಾವು ಎಕ್ಸಾಂಪಲ್ ತಗೊಂಡ ಹಾಗೆ rect1 ಅನ್ನೋ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದಕ್ಕೆ ಡಾಟ್ ಆಪರೇಟರ್ ಯೂಸ್ ಮಾಡಿಕೊಂಡು ಲೆಂತ್ ಈಕ್ವಲ್ ಟು 15 ಅಂತ ಅಸೈನ್ ಮಾಡಿದ್ದೀವಿ. ಅಸೈನಿಂಗ್ ಆಫ್ ದಿ ವ್ಯಾಲ್ಯೂ 15 ಯೂಸಿಂಗ್ ದಿ ಡಾಟ್ ಆಪರೇಟರ್ ಟು ದಿ ಡೇಟಾ ಮೆಂಬರ್ ಲೆಂತ್. ವಿಡ್ತ್ಗೆ ಡಾಟ್ ಆಪರೇಟರ್ ಯೂಸ್ ಮಾಡಿಕೊಂಡು ವಿತ್ ದಿ ಹೆಲ್ಪ್ ಆಫ್ ದಿ ನ್ಯೂ ಆಬ್ಜೆಕ್ಟ್ ದಟ್ ಈಸ್ rect1 10 ಅನ್ನೋದನ್ನು ಅಸೈನ್ ಮಾಡಿದ್ದೀವಿ. ನೆಕ್ಸ್ಟು ಕ್ಯಾಲ್ಕುಲೇಷನ್ನು rect1 ಡಾಟ್ ಲೆಂತ್ ಇಂಟು rect1 ಡಾಟ್ ವಿಡ್ತ್. ಸೊ ಅದು ಒಂದು ವೇರಿಯಬಲ್ ಏರಿಯಾವನ್ನಲ್ಲಿ ಸ್ಟೋರ್ ಆಗ್ತಾ ಇತ್ತು. ಸೊ ವಾಟ್ ಡಸ್ ದಿಸ್ ಟೆಲ್ಸ್? ಈವನ್ ಇನ್ ದಿ ಕೇಸ್ ಆಫ್ ಮೆಥಡ್ಸ್ ಆಲ್ಸೋ ವಿ ಹ್ಯಾವ್ ಪಾಸ್ಡ್ ಗೆಟ್ ಡೇಟಾ 15, 10 ಅಂತ ವಿ ಹ್ಯಾವ್ ಪಾಸ್ಡ್ ದಿ ವ್ಯಾಲ್ಯೂ. ದೆನ್ rect1 ಡಾಟ್ ರೆಕ್ಟೇರಿಯಾ ಅಂತ ಯೂಸ್ ಮಾಡ್ಕೊಂಡಿದ್ದೀವಿ. rect1 ಡಾಟ್ ರೆಕ್ಟೇರಿಯಾ ವಿತ್ ರೆಸ್ಪೆಕ್ಟ್ ಟು ದಿ ಆಬ್ಜೆಕ್ಟ್. rect1 ಈಸ್ ಅನ್ ಆಬ್ಜೆಕ್ಟ್ ಕ್ರಿಯೇಟೆಡ್ ವಿತ್ ರೆಸ್ಪೆಕ್ಟ್ ಟು ದಿ ಅಪ್ಪರ್ ಕ್ಲಾಸ್ ರೆಕ್ಟ್ಯಾಂಗಲ್. ಫಾರ್ ದಟ್ ವಿ ಆರ್ ಪಾಸಿಂಗ್ ದಿ ವ್ಯಾಲ್ಯೂಸ್ 15 and 10. ಸೊ ಅದು rect1 ಡಾಟ್ ರೆಕ್ಟೇರಿಯಾ ಏನು ಮಾಡುತ್ತೆ, 15 and 10 ಗೆಟ್ ಡೇಟಾ ಮೆಥಡ್ ಅಕ್ಸೆಪ್ಟ್ ಮಾಡಿಕೊಂಡು 15 into 10 ಅಂತ 150 ಅಂತ ರಿಸಲ್ಟ್ ಕೊಡ್ತಾ ಇತ್ತು. ದೀಸ್ ಆರ್ ದಿ ಟೂ ಮೆಥಡ್ಸ್ ವಿ ಹ್ಯಾಡ್ ಯೂಸ್ಡ್. ಒನ್ ಈಸ್ ಆಕ್ಸೆಸಿಂಗ್ ದಿ ಡೇಟಾ ಮೆಂಬರ್ಸ್, ಇನ್ನೊಂದು ಆಕ್ಸೆಸಿಂಗ್ ಯೂಸಿಂಗ್ ಮೆಥಡ್ ನೇಮ್ಸ್. ಇಲ್ಲಿ ದಿ ಡೇಟಾ ಮೆಂಬರ್ ಬಿಲಾಂಗ್ಸ್ ಟು ಕ್ಲಾಸ್ ಆಸ್ ಎ ಹೋಲ್. ಆಬ್ಜೆಕ್ಟ್ಗೆ ಸಂಬಂಧಪಟ್ಟಿದ್ದಾಗಿತ್ತು. ನಾವೇನು ಪ್ರೀವಿಯಸ್ ಸೆಷನಲ್ಲಿ ನೋಡಿದ್ವಿ, rect1 ವಾಸ್ ರಿಲೇಟೆಡ್ ಟು
the length and width, the data members length and width. rect1 ಡಾಟ್ ಲೆಂತ್ ಇಂಟು rect1 ಡಾಟ್ ವಿಡ್ತ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. rect1 ಡಾಟ್ ಲೆಂತ್ ಈಕ್ವಲ್ ಟು 15, rect1 ಡಾಟ್ ವಿಡ್ತ್ ಈಕ್ವಲ್ ಟು 10 ಅಂತ ಅಸೈನ್ ಮಾಡಿದ್ವಿ. ಕ್ಯಾಲ್ಕುಲೇಷನ್ನು rect1 ಡಾಟ್ ವಿಡ್ತ್ rect1 ಡಾಟ್ ಲೆಂತ್, ಸೊ 15 ಇಂಟು 10 150 ರಿಸಲ್ಟು ರಿಟರ್ನ್ ಆಯಿತು. ಸೊ ಇಲ್ಲೇನಾಗ್ತಿದೆ, rect1 ಅನ್ನೋ ಆಬ್ಜೆಕ್ಟು ಇಟ್ ಈಸ್ ಬಿಲಾಂಗಿಂಗ್ ಟು ದಿ ಡೇಟಾ ಮೆಂಬರ್ಸ್. ಡೇಟಾ ಮೆಂಬರ್ಸ್ ಜೊತೆ ಮಾತ್ರ ಕೆಲಸ ಮಾಡಿ ರಿಸಲ್ಟ್ ಕೊಡ್ತಾ ಇದೆ. ಬಟ್ ವೆನ್ ಯು ಡಿಕ್ಲೇರ್ ಎ ಡೇಟಾ ಮೆಂಬರ್ ಆಸ್ ಎ ಸ್ಟ್ಯಾಟಿಕ್ ಮೆಂಬರ್, then this object which you have created that belongs to the class as a whole, such members are called static members. Complete with respect to the complete class rectangle, we are making use of the new object created. rect1 ಮೆಥಡ್ ಜೊತೆ ಕೆಲಸ ಮಾಡ್ತು, ಒಂದು ಟೈಪ್ ಆಫ್ ಆಕ್ಸೆಸಿಂಗ್ ಡೇಟಾ ಮೆಂಬರ್ಸಲ್ಲಿ, ಇನ್ನೊಂದು ಮೆಥಡ್ ಆಫ್ ಆಕ್ಸೆಸಿಂಗ್ ಡೇಟಾ ಮೆಂಬರ್ಸಲ್ಲಿ ಡೇಟಾ ಮೆಂಬರ್ಸ್ ಜೊತೆ ಕೆಲಸ ಮಾಡ್ತು. ಒಂದು ಡೇಟಾ ಮೆಂಬರ್ಸು, ಇನ್ನೊಂದು ಮೆಥಡ್ ನೇಮ್. ಇಲ್ಲಿ ಕಂಪ್ಲೀಟ್ ಕ್ಲಾಸ್ ಕ್ಯಾನ್ ಯೂಟಿಲೈಸ್ ಫಾರ್ ದಿ ಕಂಪ್ಲೀಟ್ ಕ್ಲಾಸ್ ವಿ ಆರ್ ಕ್ರಿಯೇಟಿಂಗ್ ದಿ ನ್ಯೂ ಆಬ್ಜೆಕ್ಟ್. That is the concept of static members. It belongs to the whole class, not to a particular data member. ಅದು ಹೇಗೆ ಅಂತ ಪ್ರೋಗ್ರಾಮಿಂದ ನಾವು ನೋಡೋಣ. Here we have few examples for declaring static members. ನಾನು ಆಗಲೇ ಹೇಳಿದಾಗೆ ರೆಗ್ಯುಲರ್ ಡಿಕ್ಲರೇಷನ್ ಆಫ್ ದಿ ಡೇಟಾ ಮೆಂಬರ್. ಡೇಟಾ ಮೆಂಬರ್ ಕೌಂಟ್ ಇದೆ, ಡೇಟಾ ಟೈಪ್, ದಿಸ್ ಇಸ್ ದಿ ರೆಗ್ಯುಲರ್ ಮೆಥಡ್ ಆಫ್ ಡಿಕ್ಲೇರಿಂಗ್ ದಿ ಡೇಟಾ ಮೆಂಬರ್ಸ್ ಇನ್ಸೈಡ್ ದಿ ಕ್ಲಾಸಸ್. ಅದ್ರ ಜೊತೆಗೆ ಸ್ಟ್ಯಾಟಿಕ್ ಅನ್ನೋ ಕೀವರ್ಡು ಜಾಯಿನ್ ಮಾಡ್ತೀರಾ. ಫಾರ್ ಡಿಕ್ಲೇರಿಂಗ್ ಸ್ಟ್ಯಾಟಿಕ್ ಮೆಥಡ್ಸ್, ಮೆಥಡ್ ನೇಮ್, ನಾರ್ಮಲ್ ಡಿಕ್ಲರೇಷನ್ ಆಫ್ ದಿ ಮೆಥಡ್ ನೇಮ್. We have learnt in the previous session, max is the method name. Method declare ಮಾಡಕ್ಕೆ we have data type. Inside the method we have data members. The member that are declared static are called static members. How to prove this? How to prove this andre again we need to go to the program. ನಾವು ಪ್ರೋಗ್ರಾಮ್ ಎಕ್ಸಾಂಪಲ್ ತಗೊಂಡು ನೋಡ್ತಾ ಹೋಗೋಣ. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಬಿಲ್ಟ್ ಇನ್ ಸ್ಟ್ಯಾಟಿಕ್ ಮೆಥಡ್. ಮ್ಯಾಥ್ ಈಸ್ ಎ ಕ್ಲಾಸ್ ಆಫ್ ಜಾವಾ ಲೈಬ್ರರಿ, ಬಿಲ್ಟ್ ಇನ್ ಕ್ಲಾಸ್ ಇದು. It defines many static methods to perform math operations that can be used in any program. So this method sqrt, which is the built-in function of the built-in class math, belongs to the whole class. Lenide, there are so many static methods that belongs to the whole class. sqrt is a class method defined in math class.
ಸೊ ಕಂಪ್ಲೀಟ್ ಕ್ಲಾಸ್ನ ಡಾಟ್ ಆಪರೇಟರ್ ಜೊತೆ ಯೂಸ್ ಮಾಡಿಕೊಂಡು ಅದರಲ್ಲಿರೋ ಅಂಥ ಬಿಲ್ಟ್ ಇನ್ ಮೆಥಡ್ ಯೂಸ್ ಮಾಡಿಕೊಂಡು ನಾವು ಡೇಟಾ ವ್ಯಾಲ್ಯೂಸ್ನ ಪಾಸಿಂಗ್ ಮೆಕ್ಯಾನಿಸಮ್ ಮೂಲಕ ಸೆಂಡ್ ಮಾಡ್ಬೋದು. ದಿಸ್ ಈಸ್ ದಿ ಥಿಂಗ್. ಮ್ಯಾಥ್ ಈಸ್ ದಿ ಕ್ಲಾಸ್ ನೇಮ್. ನಾವು ಪ್ರೀವಿಯಸ್ ಸೆಷನಲ್ಲಿ ಏನು ನೋಡಿದ್ದು, ವಿ ಹ್ಯಾವ್ ಲರ್ನ್ಡ್ ದಟ್ ಆಬ್ಜೆಕ್ಟ್ ನೇಮ್ ಡಾಟ್ ಮೆಥಡ್ ನೇಮ್ ಅಂತ ನೋಡಿದ್ವಿ. ಗೆಟ್ ಡೇಟಾ ಮೂಲಕ ಡೇಟಾ ಕಳಿಸ್ಬೇಕಾದ್ರೆ ಇಲ್ಲಿ ಮ್ಯಾಥ್ ಈಸ್ ಎ ಬಿಲ್ಟ್ ಇನ್ ಕ್ಲಾಸ್ ನೇಮ್. ಕ್ಲಾಸ್ ನೇಮೇನೆ ಆಬ್ಜೆಕ್ಟ್ ರೀತಿ ಯೂಸ್ ಮಾಡಿಕೊಂಡು ಆ ಒಂದು ಸ್ಟ್ಯಾಟಿಕ್ ಮೆಥಡ್ ಮೂಲಕ ಡೇಟಾ ಸೆಂಡಿಂಗ್ ಆಗ್ತಾ ಇದೆ. ದಿಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಬಿಲ್ಟ್ ಇನ್ ಸ್ಟ್ಯಾಟಿಕ್ ಮೆಥಡ್. See here, this is a program. It's a program which is based on the static method. ಕ್ಲಾಸ್ ಮ್ಯಾಥ್ ಆಪರೇಷನ್ ಕ್ಲಾಸ್ ನೇಮ್ ಇದು. ಇದರಲ್ಲಿ ಐ ಹ್ಯಾವ್ ಡಿಕ್ಲೇರ್ಡ್ ಎ ಸ್ಟ್ಯಾಟಿಕ್ ಮೆಥಡ್ ಕಾಲ್ಡ್ MUL. ಡೇಟಾ ಟೈಪ್ ಡಿಕ್ಲರೇಷನ್, ಪ್ಯಾರಾಮೀಟರ್ಸ್ ಎಕ್ಸ್ ಆ್ಯಂಡ್ ವೈ ಇದೆ. ಮಲ್ಟಿಪ್ಲಿಕೇಶನ್ ಆಫ್ 2 ವ್ಯಾಲ್ಯೂಸ್ ಎಕ್ಸ್ ಆ್ಯಂಡ್ ವೈ ಆಗುತ್ತೆ. ರಿಮೆಂಬರ್, ಐ ಹ್ಯಾವ್ ಡಿಕ್ಲೇರ್ಡ್ ದಿಸ್ ಮೆಥಡ್ ಆಸ್ ಎ ಸ್ಟ್ಯಾಟಿಕ್ ಮೆಥಡ್ ಇನ್ಸೈಡ್ ದಿ ಕ್ಲಾಸ್ ಮ್ಯಾಥ್ ಆಪರೇಷನ್. ಮ್ಯಾಥ್ ಅನ್ನೋದು ಬಿಲ್ಟ್ ಇನ್ ಕ್ಲಾಸ್. ಮ್ಯಾಥ್ ಆಪರೇಷನ್, ಮ್ಯಾಥ್ ಅಪ್ಲಿಕೇಶನ್ನು ಯೂಸರ್ ಡಿಫೈನ್ಡ್ ನೇಮು. ನೆಕ್ಸ್ಟ್ ಐ ಹ್ಯಾವ್ ಡಿಕ್ಲೇರ್ಡ್ ಎನದರ್ ಮೆಥಡ್ ಕಾಲ್ಡ್ ಡಿವೈಡ್ ಮೆಥಡ್ ವಿಚ್ ಡಿವೈಡ್ಸ್ ದಿ ವ್ಯಾಲ್ಯೂಸ್ ಆ್ಯಂಡ್ ರಿಟರ್ನ್ಸ್ ದಿ ರಿಸಲ್ಟ್ ಟು ದಿ ಮೇನ್ ಕ್ಲಾಸ್. ಇಲ್ಲಿ ಮೇನ್ ಕ್ಲಾಸ್ ಇದೆ ಮ್ಯಾಥ್ ಅಪ್ಲಿಕೇಶನ್. ಹಿಯರ್ ಯು ಕ್ಯಾನ್ ಅಬ್ಸರ್ವ್, ನಾವು ಪ್ರೀವಿಯಸ್ ಸೆಷನಲ್ಲಿ rect1 ಡಾಟ್ ಗೆಟ್ ಡೇಟಾ ಅಂತ ಪಾಸ್ ಮಾಡ್ತಾ ಇದ್ವಿ ವ್ಯಾಲ್ಯೂಸ್ ಟು ದಿ ಮೆಥಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಅಪ್ಪರ್ ಕ್ಲಾಸ್, ಎನದರ್ ಕ್ಲಾಸ್. ಇಲ್ಲಿ ಐ ಹ್ಯಾವ್ ಟೇಕನ್ ಮ್ಯಾಥ್ ಆಪರೇಷನ್ ವಿಚ್ ಇಸ್ ದಿ ಕ್ಲಾಸ್ ನೇಮ್ ಇಟ್ ಸೆಲ್ಫ್. ಕ್ಲಾಸ್ ನೇಮೇನೆ ಅಲಾಂಗ್ ವಿತ್ ದಿ ಡಾಟ್ ಆಪರೇಟರ್ ನಾನು ಆ್ಯಸ್ ಎ ಆಬ್ಜೆಕ್ಟ್ ಯೂಸ್ ಮಾಡಿಕೊಂಡು ಅದಕ್ಕೆ ಸ್ಟ್ಯಾಟಿಕ್ ಮೆಂಬರ್ ಡೆಫಿನಿಷನ್ ಆ ರೀತಿ ಇದ್ದಿದ್ದು, ಸ್ಟ್ಯಾಟಿಕ್ ಮೆಂಬರ್ ಆ್ಯಂಡ್ ಸ್ಟ್ಯಾಟಿಕ್ ಮೆಥಡ್ ಡೆಫಿನಿಷನ್. ದಿ ಆಬ್ಜೆಕ್ಟ್ ವಿಚ್ ಯು ಹ್ಯಾವ್ ಕ್ರಿಯೇಟೆಡ್ ಬಿಲಾಂಗ್ಸ್ ಟು ದಿ ಹೋಲ್ ಕ್ಲಾಸ್, ನಾಟ್ ಟು ಎ ಪರ್ಟಿಕ್ಯುಲರ್ ಡೇಟಾ ಮೆಂಬರ್ ಆರ್ ಎ ಪರ್ಟಿಕ್ಯುಲರ್ ಮೆಥಡ್ ನೇಮ್ ಅಂತ. ಐ ಆಮ್ ಸೆಂಡಿಂಗ್ ದಿ ವ್ಯಾಲ್ಯೂಸ್ ಟು ದಿ MUL ಫಂಕ್ಷನ್. ಎಕ್ಸ್ ಪ್ಲೇಸಲ್ಲಿ 5.0 ಸ್ಟೋರ್ ಆಗುತ್ತೆ, ವೈ ಪ್ಲೇಸಲ್ಲಿ 4.0 ಸ್ಟೋರ್ ಆಗುತ್ತೆ. ಇಲ್ಲಿ ಎಕ್ಸ್ ಡಿವೈಡ್ ಬೈ ವೈ, ಎಕ್ಸ್ ಇಂಟು ವೈ ವ್ಯಾಲ್ಯೂ ಮತ್ತು 2.0 ಇಲ್ಲಿ ಸ್ಟೋರ್ ಆಗುತ್ತೆ ಟು ದಿ ರೆಸ್ಪೆಕ್ಟಿವ್ ಮೆಥಡ್ಸ್ ಲೈಕ್ MUL ಮತ್ತು ಡಿವೈಡ್. ಬಟ್ ದಿ ಮೇನ್ ಥಿಂಗ್ ವಿ ಹ್ಯಾವ್ ಟು ಅಬ್ಸರ್ವ್ ಹಿಯರ್ ಈಸ್ ದಿ ಮ್ಯಾಥ್ ಆಪರೇಷನ್. ಮ್ಯಾಥ್ ಆಪರೇಷನ್ ಇಸ್ ದಿ ಕ್ಲಾಸ್ ನೇಮ್ ಇಟ್ ಸೆಲ್ಫ್. ಕ್ಲಾಸ್ ನೇಮ್ನ ನಾನು ಇಲ್ಲಿ ಐ ಹ್ಯಾವ್ ಕನ್ಸಿಡರ್ಡ್ ಇಟ್ ಆಸ್ ಎನ್ ಆಬ್ಜೆಕ್ಟ್ ಆ್ಯಂಡ್ ಸೆಂಡಿಂಗ್ ದಿ ವ್ಯಾಲ್ಯೂಸ್ ಟು ದಿ class which is outside this class. So this method MUL and divide, both these methods
Here these two are belonging to the whole class. Now no, it is not limited to this math operation is not limited to a particular method. ಇದು ಒಂದು ಮೆಥಡ್ಗೆ ಅದು ಸಂಬಂಧಪಟ್ಟಿದ್ದಲ್ಲ. ಮ್ಯಾಥ್ ಆಪರೇಷನ್ ಅನ್ನೋ ಒಂದು ಕ್ಲಾಸ್ ಆಬ್ಜೆಕ್ಟ್ ಯೂಸ್ ಮಾಡಿಕೊಂಡು ಐ ಆಮ್ ಸೆಂಡಿಂಗ್ ದಿ ವ್ಯಾಲ್ಯೂಸ್ ಟು ದಿ class which is outside this methods which are present in the class which is outside this class, and storing the result in the variables a and b. Result will be printed, it will be stored in the b value, division result to print ಆಗುತ್ತೆ. Math application is the main class, math operation is the class object. See here, you can have a look at the output. Of this program, that is 10.0. The members that are declared static are called as static members. Since these members are associated with the class itself rather than individual objects, static variables and static methods are also called as class variables and class methods. There are some features of static methods, like they can only call other static methods. ಇಲ್ಲಿ ನಾವು ತಗೊಂಡಿರೋ ಎಕ್ಸಾಂಪಲ್ ಅಲ್ಲಿ 2 ಸ್ಟ್ಯಾಟಿಕ್ ಮೆಥಡ್ಸ್ ಇತ್ತು, MUL and divide. So those 2 static methods, they can call other static methods. They can only access static data. They cannot refer to this keyword or super in any way. These are some of the features of static methods that are used in the classes. Static variables, static methods can be called without using the objects. ನಾವು ಪ್ರೋಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಿದ್ವಿ, we have seen in the program that there is no object that has been created here. Static methods can be called without using the objects. Without creating the object, consider the class name itself as the object. We are
making the calculations. They are also available for use by other classes. Methods that are of general utility but do not directly affect an instance of that class are usually declared as class methods. Java class libraries contains a large number of class methods or the static methods. ಅದೇ ನಾನು ಆಗಲೇ ಎಕ್ಸಾಂಪಲ್ ತಗೊಂಡಿದ್ದು SQRT function. SQRT function static method. Math is the static class. So the static methods ನೀವು math ಕ್ಲಾಸಿಂದ ಒಂದು ಸ್ಟ್ಯಾಟಿಕ್ ಮೆಥಡ್ ನಿಮ್ಮ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ಕೋಬೇಕು ಅಂತಂದರೆ you need to create the methods, user defined methods which you have created in your program. You need to declare them as static. ಆಗ ಮಾತ್ರ you can make a call to those static methods in the program. ಪ್ರತಿ ನಾವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರೆ every time a class is instantiated, new copy of each of them is created. ನಾವು ಎಷ್ಟು ಸತಿ calling of the methods in other class with the help of the new object ಮಾಡ್ತೀವೋ ಅಷ್ಟು ಮೆಮೊರಿ ಸ್ಪೇಸು ಆಕ್ಯುಪೈ ಮಾಡ್ಕೊಳ್ತಾ ಹೋಗುತ್ತೆ. ನ್ಯೂ ಕಾಪೀಸು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಎವ್ರಿ ಟೈಮ್ a class is instantiated, a new copy of each of them is created. They are accessed using the objects with the help of the dot operator. So ಆ ಪರ್ಪಸ್ಗೆ a new copy creation each time initialization of the class ಆದಾಗ each time ಕಾಪೀಸ್ ಏನು ಕ್ರಿಯೇಟ್ ಆಗುತ್ತೆ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋಕ್ಕೆ ಯು ಕ್ಯಾನ್ ಡಿಫೈನ್ ಎ ಮೆಂಬರ್ ದಟ್ ಈಸ್ ಕಾಮನ್ ಟು ಆಲ್ ದಿ ಆಬ್ಜೆಕ್ಟ್ಸ್ ಆ್ಯಂಡ್ ಆಕ್ಸೆಸ್ಡ್ ವಿತೌಟ್ ಯೂಸಿಂಗ್ ಎ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ದಿ ನೆಕ್ಸ್ಟ್ ಟಾಪಿಕ್ ಈಸ್ ನೆಸ್ಟಿಂಗ್ ಆಫ್ ಮೆಥಡ್ಸ್. ಸ್ಟ್ಯಾಟಿಕ್ ಮೆಂಬರ್ಸ್ ನಾವು ನೋಡಿದ್ದೀವಿ. ಸ್ಟ್ಯಾಟಿಕ್ ಮೆಂಬರ್ಸ್ನಲ್ಲಿ ವಿ ಹ್ಯಾವ್ ಸೀನ್ the making use of the class name itself as the object. Without creating objects, we are making use of the class name itself to pass the values and make calculations. So to avoid of making copies of so many copies of the methods and the data members each time the program is executed, we had used static methods and static members. Static ಮೆಥಡ್ ಯೂಸ್ ಮಾಡಿಕೊಂಡು ಸ್ಟ್ಯಾಟಿಕ್ ಮೆಂಬರ್ಸ್ ಯೂಸ್ ಮಾಡಿಕೊಂಡು ನಾವೇನು ಡೇಟಾ ಸೆಂಡ್ ಮಾಡ್ತೀವಿ, ಡೇಟಾ ಕಮ್ಯುನಿಕೇಷನ್ ಪಾಸಿಬಲ್ ಮಾಡ್ತೀವಿ. ಆ ಒಂದು ಕಾನ್ಸೆಪ್ಟಲ್ಲಿ ವಿ ಆರ್ ಮೇಕಿಂಗ್ ಯೂಸ್ ಆಫ್ ಕ್ಲಾಸ್ ನೇಮ್ ಇಟ್ ಸೆಲ್ಫ್. ದಟ್ಸ್ ವೈ ದೀಸ್ ಆರ್ ಕಾಲ್ಡ್ ಆಸ್ ಕ್ಲಾಸ್ ಮೆಥಡ್ಸ್. ಪ್ರೀವಿಯಸ್ ಸೆಷನಲ್ಲಿ ನೋಡಿದಾಗೆ ಅಲ್ಲಿ ಆಬ್ಜೆಕ್ಟ್ ನೇಮ್ ಕ್ರಿಯೇಟ್ ಮಾಡಿ ವಿತ್ ದಿ ಹೆಲ್ಪ್ ಆಫ್ ದಿ ನ್ಯೂ ಆಪ್ರೇಟರ್ ಆಕ್ಸೆಸಿಂಗ್ ವ್ಯಾಲ್ಯೂಸ್ ಡಾಟ್ ಆಪ್ರೇಟರ್ ಯೂಸ್ ಮಾಡಿಕೊಂಡು ದೆನ್ ವಿ ಮೇಕ್ ಎ ಕ್ಯಾಲ್ಕುಲೇಷನ್. ಒಂದು ಮೆಥಡಲ್ಲಿ ವಿ ಆರ್ ಕ್ರಿಯೇಟಿಂಗ್ ಎ ನ್ಯೂ ಆಬ್ಜೆಕ್ಟ್, ಇನ್ನೊಂದು ಮೆಥಡಲ್ಲಿ ವಿ ಆರ್ ಮೇಕಿಂಗ್ ಯೂಸ್ ಆಫ್ ದಿ ಕ್ಲಾಸ್ ನೇಮ್ ಇಟ್ ಸೆಲ್ಫ್. ಈ ಒಂದು ನೆಸ್ಟಿಂಗ್ ಆಫ್ ಮೆಥಡ್ಸಲ್ಲಿ ಏನಾಗುತ್ತೆ, ಹಿಯರ್ ಆಸ್ ಯು ಕ್ಯಾನ್ ಸಿ ಆನ್ ದಿ ಸ್ಕ್ರೀನ್ you have a class called nesting. Nesting ಅಂತ ಒಂದು ಕ್ಲಾಸ್ ಇದೆ. ನೆಸ್ಟಿಂಗ್ ಟೆಸ್ಟ್ ಅಂತ ಇನ್ನೊಂದು ಕ್ಲಾಸ್ ಇದೆ. Nesting test is the main class and nesting
class nesting is another class which is outside the main class. ಸೊ ಈ ಒಂದು ಔಟ್ಸೈಡ್ ದಿ ಮೇನ್ ಕ್ಲಾಸ್ ಏನು ಒಂದು ಕ್ಲಾಸ್ ಇದೆ ಆ ಒಂದು ಕ್ಲಾಸ್ನೇ ಯೂಸ್ ಮಾಡಿಕೊಂಡು ವಿ ಕ್ಯಾನ್ send the values. We can make the communication possible. A method can be called by using only its name by another method of the same class. This is called nesting of methods. Here we have a method called nesting. And we have another method called largest. We have third method called display. It's a program to calculate the largest value among the numbers given. We have data members n and m here, and this is the method for accepting the data. M and n ಗೆ copies x and y parameters. Largest method, ಇಲ್ಲಿ you have the code which decides whether m is largest or n is largest ಅಂತ. It returns the m value, else it returns the n value. Display method will display the largest value by making a call to largest method. Largest method ಏನು ರಿಟರ್ನ್ ಮಾಡುತ್ತೆ that will be stored in the variable large and it will print the result. This is the main class. Nesting ಅಂತ ಏನು ಕ್ಲಾಸ್ ಇದೆ, this class nesting we have created in the starting of the program itself. ಅದಕ್ಕೆ ಒಂದು ಆಬ್ಜೆಕ್ಟ್ ನೆಸ್ಟ್ ಅಂತ. ವ್ಯಾಲ್ಯೂಸು ಡೈರೆಕ್ಟು ಇಲ್ಲಿಂದ ಪಾಸ್ ಆಗ್ತಾ ಇದೆ ನೆಸ್ಟಿಂಗ್ ಕ್ಲಾಸಿಂದ. That is 50 and 40. This object dot display method. Nesting method ಗೆ ಹೋಗಿ ಸ್ಟೋರ್ ಆಗುತ್ತೆ 50 and 40. Here nesting method will accept the values 50 and 40. X and y copies ನಲ್ಲಿ ಸ್ಟೋರ್ ಮಾಡಿಕೊಳ್ಳುತ್ತೆ. Calculation m and n comparison that is equal to x and y ಆಗುತ್ತೆ. Suppose I have taken 90 and 80. If 90 is greater than 80, return 90. A returned value largest method call ಆದಾಗ largely store ಆಗುತ್ತೆ. ಇಲ್ಲಿ you can observe a method can be called by using only its name by another method of the same class. Another method of the same class, display. ಈ ಒಂದು ಮೆಥಡ್ ಒಳಗೆ you are making use of another method of the same class, that is largest, and making a call to largest. ಮೆಥಡ್ ಒಳಗಿಂದ ಇನ್ನೊಂದು ಮೆಥಡ್ನ ನೀವಿಲ್ಲಿ ಕಾಲ್ ಮಾಡ್ತಾ ಇದ್ದೀರಾ. ಒಂದೇ ಕ್ಲಾಸಲ್ಲಿದೆ. ಆಸ್ ಯು ಕ್ಯಾನ್ ಅಬ್ಸರ್ವ್ ಆನ್ ದಿ ಸ್ಕ್ರೀನ್, ಡಿಸ್ಪ್ಲೇ ಮೆಥಡ್ ಕಾಲ್ ಆಗ್ತಾ ಇರೋದು ದಟ್ಸ್ ಎ ಡಿಫ್ರೆಂಟ್ ಕೇಸ್. ಬಿಕಾಸ್ ಡಿಸ್ಪ್ಲೇ ಮೆಥಡ್ ಏನು ನೆಸ್ಟಿಂಗ್ ಅನ್ನೋ ಕ್ಲಾಸಲ್ಲಿ ಪ್ರೆಸೆಂಟ್ ಇದೆ, ದಟ್ ಈಸ್ ಔಟ್ಸೈಡ್ ದಿಸ್ ಮೇನ್ ಕ್ಲಾಸ್. ದಿಸ್ ಇಸ್ ದಿ ಕಾಮನ್ ಥಿಂಗ್. ಔಟ್ಸೈಡ್ ದಿ ಮೇನ್ ಕ್ಲಾಸ್ ಮೆಥಡ್ ಕಾಲ್ ಮಾಡೋದು ಇಸ್ ಎ ಕಾಮನ್ ಥಿಂಗ್ ಫಾರ್ ಪಾಸಿಂಗ್ ದಿ ವ್ಯಾಲ್ಯೂಸ್
and getting the results or displaying the results. But the thing to observe here is, here the method largest is being called by another method display. ಡಿಸ್ಪ್ಲೇ ಮೆಥಡು ತನ್ನೊಳಗೆ ಒಂದು ಮೆಥಡನ್ನ ಯೂಸ್ ಮಾಡ್ಕೊಳ್ತಾ ಇದೆ, ಕಾಲ್ ಮಾಡ್ತಾ ಇದೆ. ಆ ಲಾರ್ಜೆಸ್ಟ್ ಮೆಥಡ್ ಏನು ಕೆಲಸ ಮಾಡ್ತಾ ಇದೆ? ಇಟ್ ಈಸ್ ಕಂಪೇರಿಂಗ್ ದಿ ಟೂ ನಂಬರ್ಸ್ ಆ್ಯಂಡ್ ರಿಟರ್ನಿಂಗ್ ದಿ ಲಾರ್ಜೆಸ್ಟ್ ನಂಬರ್. ಸೊ ದಿಸ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಆಸ್ ನೆಸ್ಟಿಂಗ್ ಆಫ್ ಮೆಥಡ್ಸ್ ಇನ್ ಜಾವಾ. You can observe on the screen the result or the output of the nesting test. 50 and 40 ಎರಡು ವ್ಯಾಲ್ಯೂ ನೆಸ್ಟಿಂಗ್ ಮೆಥಡ್ ಮೂಲಕ ಸೆಂಡ್ ಆಗ್ತಿದೆ. ದಟ್ ಈಸ್ ಅಕ್ಸೆಪ್ಟೆಡ್ ಬೈ ನೆಸ್ಟಿಂಗ್ ಮೆಥಡ್. ನೆಕ್ಸ್ಟು ಯಾವಾಗ ಡಿಸ್ಪ್ಲೇ ಮೆಥಡ್ ಒಳಗಿಂದ ಲಾರ್ಜೆಸ್ಟ್ ಮೆಥಡ್ ಕಾಲ್ ಆಗುತ್ತೆ, ದೆನ್ ಇಟ್ ವಿಲ್ ಮೇಕ್ ಎ ಕ್ಯಾಲ್ಕುಲೇಷನ್. ಇಟ್ ವಿಲ್ ಕಂಪೇರ್ those two integers and return the result to the display method. ಡಿಸ್ಪ್ಲೇ ಮೆಥಡು ತನ್ನಲ್ಲಿ ಲಾರ್ಜ್ ಅನ್ನ ವೇರಿಯೇಬಲ್ನಿಂದ ಲಾರ್ಜೆಸ್ಟ್ ಮೆಥಡ್ ಕಾಲ್ ಮಾಡ್ತಿದೆ. ಸೊ ಲಾರ್ಜ್ ವೇರಿಯೇಬಲ್ ವಿಲ್ ಸ್ಟೋರ್ ದಿ ಲಾರ್ಜೆಸ್ಟ್ ವ್ಯಾಲ್ಯೂ ಆ್ಯಂಡ್ ಪ್ರಿಂಟ್ಸ್ ದಿ ರಿಸಲ್ಟ್. ಥ್ಯಾಂಕ್ ಯು.